ಇಷ್ಟೇ ಸಾಕು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿರುವಂತಹ ನಿಮ್ಮ ಪರಿಶ್ರಮದ ಹಣ ಖಾಲಿಯಾಗೋಕೆ. ಬಹುತೇಕ ಎಷ್ಟೋ ಆನ್ಲೈನ್ ಸ್ಕ್ಯಾಮ್ಗಳು ಹ್ಯಾಕರ್ಸ್ಗಳಿಂದ ನಡೆಯೋದಿಲ್ಲ. ಬದಲಾಗಿ ನಾವು ನಮಗೆ ತಿಳಿಯದೆ ಮಾಡುವಂತಹ ಏನಾದರೂ ಅವ್ರ ಮಾತನ್ನು ನಂಬ್ತಾ ಇದ್ದೀರಾ ಅಥವಾ ಕೇಳ್ತಾ ಇದ್ದೀರಾ ಅಂತ ಅಂದರೆ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಬ್ಯಾಂಕಲ್ಲಿರುವಂಥ ಹಣ ಎಲ್ಲ ಖಾಲಿ ಆಗೋದ್ರಲ್ಲಿ ಡೌಟೇ. ಗ್ಯಾರಂಟಿಡ್ ಪ್ರಾಫಿಟ್ ಅಂತ ಯಾರಾದರೂ ಹೇಳಿದ್ರೆ, ರಿಸ್ಕ್ ಇಲ್ಲ ಅಂತ ಭರವಸೆ ಏನಾದರೂ ನೀಡಿದ್ರೆ, ಅಥವಾ ಇವತ್ತೇ ಹಣ ಇನ್ವೆಸ್ಟ್ ಮಾಡಿ ನಾಳೆ ಡಬಲ್ ಆಗುತ್ತೆ ಅಂತ ವೇಳೆ ನಿಮಗೆ ಆನ್ಲೈನ್ ಫ್ರಾಡ್ ಆಗಿದೆ ಅಂತ ಅನುಮಾನ ಬಂದರೆ ಗಾಬರಿ ಆಗಬೇಡಿ, ಆದರೆ ಲೇಟ್ ಕೂಡ ಮಾಡಬೇಡಿ. ಮೊದಲಿಗೆ ಒಂದು ಕ್ಷಣದ ಎಚ್ಚರಿಕೆ ಹಲವು ವರ್ಷಗಳ ಪರಿಶ್ರಮವನ್ನ ಕಾಪಾಡಬಹುದು. ಸುರಕ್ಷಿತವಾಗಿರಿ. ಹಲೋ, ನಮಸ್ಕಾರ, ಶುಭೋದಯ ಎಲ್ಲರಿಗೂ. ಕೇವಲ ಒಂದು ಫೋನ್ ಕಾಲ್, ಒಂದು OTP, ಒಂದು ಲಿಂಕ್, ಇಷ್ಟೇ ಸಾಕು ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿರುವಂತಹ ನಿಮ್ಮ ಪರಿಶ್ರಮದ ಹಣ ಖಾಲಿ ಆಗೋಕೆ. ಒಂದು ಅಚ್ಚರಿಯ ವಿಷಯ ಏನಪ್ಪಾ ಅಂದ್ರೆ, ಬಹುತೇಕ ಎಷ್ಟೋ ಆನ್ಲೈನ್ ಸ್ಕ್ಯಾಮ್ಗಳು ಹ್ಯಾಕರ್ಸ್ಗಳಿಂದ ನಡೆಯೋದಿಲ್ಲ. ಬದಲಾಗಿ ನಾವು ನಮಗೆ ತಿಳಿಯದೆ ಮಾಡುವಂತಹ ಸಣ್ಣ ತಪ್ಪುಗಳಿಂದ ನಡೆದು ಹೋಗ್ಬಿಡುತ್ತೆ. ಇವತ್ತಿನ ಆನ್ಲೈನ್ ಸ್ಕ್ಯಾಮ್ಗಳು ಟೆಕ್ನಾಲಜಿಗಿಂತ ಸೈಕಾಲಜಿ ಮೇಲೆ ಹೆಚ್ಚು ಕೆಲಸ ಮಾಡ್ತಾ ಇದ್ದಾವೆ. ಸ್ಕ್ಯಾಮರ್ಸ್ಗಳು ನಿಮ್ಮ ಭಯ, ಆತುರ ಹಾಗೆ ನಂಬಿಕೆಯನ್ನ ಬಳಸ್ಕೊಳ್ತಾರೆ. ಹಾಗಾದ್ರೆ ಆನ್ಲೈನ್ ಸ್ಕ್ಯಾಮ್ ಅಂದ್ರೆ ಏನು? ಆನ್ಲೈನ್ ಸ್ಕ್ಯಾಮ್ಗಳನ್ನ ಮುಂಚಿತವಾಗಿ ಹೇಗೆ ಗುರುತಿಸೋದು? ನಾವು ಮಾಡೋ ಯಾವ ಸಣ್ಣ ತಪ್ಪುಗಳು ದೊಡ್ಡ ನಷ್ಟಕ್ಕೆ ಕಾರಣ ಆಗಬಹುದು? ನಮ್ಮ ಹಣವನ್ನ ಸುರಕ್ಷಿತವಾಗಿಡೋದಕ್ಕೆ ಪ್ರತಿಯೊಬ್ರು ಫಾಲೋ ಮಾಡಲೇಬೇಕಾದಂತಹ ಸೇಫ್ಟಿ ಟಿಪ್ಸ್ಗಳೇನು? ಇನ್ ಕೇಸ್ ನಾವೇನಾದ್ರೂ ಆನ್ಲೈನ್ ಸ್ಕ್ಯಾಮ್ಗೆ ಬಲಿಯಾಗಿದ್ರೆ ತಕ್ಷಣ ಯಾವ ಒಂದು ರೂಲ್ ಅನ್ನ ಫಾಲೋ ಮಾಡಬೇಕು? ಹೀಗೆ ಆನ್ಲೈನ್ ಸ್ಕ್ಯಾಮ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಈ ಒಂದು ಮಾಹಿತಿ ಮುಂದೊಂದು ದಿನ ನಿಮ್ಮ ಪರಿಶ್ರಮದ ಹಣವನ್ನ ಸೇವ್ ಮಾಡಬಹುದು. ಬನ್ನಿ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ಆನ್ಲೈನ್ ಸ್ಕ್ಯಾಮ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಒಂದು ಸರಿ ಯೋಚನೆ ಮಾಡಿ, ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ, ನೀವು 5 ಲಕ್ಷ ಲಾಟ್ರಿ ಗೆದ್ದಿದ್ದೀರಾ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಇಷ್ಟರಲ್ಲೇ ಬ್ಲಾಕ್ ಆಗುತ್ತೆ, ತಕ್ಷಣ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ. ಅಥವಾ ಯಾರೋ ಬ್ಯಾಂಕ್ ಆಫೀಸರ್ ಅಂತ ಕಾಲ್ ಮಾಡಿ OTP ಹೇಳಿ ನಿಮ್ಮ ಅಕೌಂಟ್ ವೆರಿಫೈ ಮಾಡಬೇಕು ಅಂತ ಕೇಳ್ತಾರೆ. ಇವೆಲ್ಲವೂ ಆನ್ಲೈನ್ ಸ್ಕ್ಯಾಮ್ ಆಗಿರುವಂಥ ಸಾಧ್ಯತೆಯೇ ಹೆಚ್ಚು. ಆನ್ಲೈನ್ ಸ್ಕ್ಯಾಮ್ ಅಂದರೆ ಮೊಬೈಲ್, ಇಂಟರ್ನೆಟ್, ವಾಟ್ಸಪ್, SMS, ಇಮೇಲ್ ಅಥವಾ ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ಜನಗಳ ನಂಬಿಕೆಯನ್ನು ಮಿಸ್ಯೂಸ್ ಮಾಡಿಕೊಂಡು ಅವರ ಹಣ, ಬ್ಯಾಂಕ್ ಮಾಹಿತಿ ಹಾಗೆಯೇ ವೈಯಕ್ತಿಕ ವಿವರಗಳನ್ನು ಕದಿಯುವಂಥ ಒಂದು ರೀತಿಯ ಮೋಸದ ವಿಧಾನ ಅಂತ ಹೇಳ್ಬೋದು. ಇನ್ನೊಂದು ಅಪಾಯಕಾರಿ ವಿಷಯ ಏನಪ್ಪ ಅಂದರೆ, ಸ್ಕ್ಯಾಮರ್ಗಳು ನಿಮ್ಮ ಮೊಬೈಲ್ ಹ್ಯಾಕ್ ಮಾಡೋದಕ್ಕಿಂತ ಮೊದಲು ನಿಮ್ಮ ನಂಬಿಕೆಯನ್ನು ಹ್ಯಾಕ್ ಮಾಡ್ತಾರೆ. ಒಮ್ಮೆ ನೀವೇನಾದರೂ ಅವ್ರ ಮಾತನ್ನು ನಂಬ್ತಾ ಇದ್ದೀರಾ ಅಥವಾ ಕೇಳ್ತಾ ಇದ್ದೀರಾ ಅಂತ ಅಂದರೆ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಬ್ಯಾಂಕಲ್ಲಿರುವಂಥ ಹಣ ಎಲ್ಲ ಖಾಲಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಹಾಗಾಗಿ ಆನ್ಲೈನ್ ಸ್ಕ್ಯಾಮ್ ಬಗ್ಗೆ ತಿಳ್ಕೊಳ್ಳೋದು ಕೇವಲ ಸೈಬರ್ ಸೇಫ್ಟಿ ಅಲ್ಲ, ನೀವು ಕಷ್ಟಪಟ್ಟು ದುಡಿದಿರುವಂಥ ಹಣವನ್ನು ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ಯೂಚರನ್ನು ರಕ್ಷಿಸುವಂಥ ಮೊದಲ ಹೆಜ್ಜೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎರಡನೇದಾಗಿ ಸ್ಕ್ಯಾಮರ್ಸ್ಗಳು ಬಳಸುವಂಥ ವೆರಿ ಡೇಂಜರಸ್ ಸ್ಟ್ರಾಟಜಿ ಏನಪ್ಪ ಅಂದರೆ, ನಿಮ್ಮನ್ನು ಭಯಪಡಿಸೋದು ಅಥವಾ ಗಾಬರಿಗೊಳಿಸೋದು. ಅವ್ರು ಏನು ಹೇಳ್ತಾರೆ ಅಂದರೆ, ಸರ್ ನಿಮ್ಮ ಬ್ಯಾಂಕ್ ಅಕೌಂಟ್ ಈಗಲೇ ಬ್ಲಾಕ್ ಆಗುತ್ತೆ, ಮೇಡಮ್ ನಿಮ್ಮ KYC ಎಕ್ಸ್ಪೈರಿ ಆಗಿದೆ, ಇನ್ನೇನು 2 ನಿಮಿಷ ಇದೆ ಅಷ್ಟೇ ಅಂತ. ಅಥವಾ ಈಗಲೇ ಪೇಮೆಂಟ್ ಮಾಡಲಿಲ್ಲ ಅಂದರೆ ನಿಮ್ಮ ಸಿಮ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ. ಇಂಥ ಮಾತುಗಳನ್ನು ಕೇಳಿದಾಗ ನಮ್ಮ ಬ್ರೈನ್ ಶಾಂತವಾಗಿ ಯೋಚನೆ ಮಾಡೋದ್ರ ಬದಲು ಭಯದಿಂದ ಏನಾದರೂ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಶುರು ಮಾಡಿಬಿಡುತ್ತೆ. ಇದೇ ಸ್ಕ್ಯಾಮರ್ಸ್ಗಳ ಗುರಿ. ಯಾಕಂದರೆ ನೀವೇನಾದರೂ ಯೋಚನೆ ಮಾಡೋದಕ್ಕೆ ಟೈಮ್ ತೊಗೊಂಡ್ರೆ ಅವರು ಸುಳ್ಳು ಬಯಲಾಗತ್ತೆ ಅಂತ. ಆದ್ದರಿಂದ ಅವ್ರು ಯಾವಾಗಲೂ ಹೇಳೋದು ಈಗಲೇ ಮಾಡಿ, ತಕ್ಷಣ ಮಾಡಿ ಅಥವಾ ಡಿಲೇ ಮಾಡಿಬಿಡಿ ಅಂತ. ಆದ್ದರಿಂದ ಯಾವಾಗಲೂ ನೆನ್ಪಿಟ್ಕೊಂಡು, ನಿಜವಾಗ್ಲೂ ಬ್ಯಾಂಕ್ ಅಥವಾ ಯಾವುದಾದ್ರೂ ಗೌರ್ನಮೆಂಟ್ ಆಫೀಸ್ ಕಡೆಯಿಂದ ಕಾಲ್ ಬಂದರೆ ಸಾಮಾನ್ಯವಾಗಿ ಅವರು ನಿಮ್ಮನ್ನು ಭಯಪಡಿಸೋದಾಗಲಿ ಅಥವಾ OTP ಕೇಳೋದಾಗಲಿ ಅಥವಾ ಪೇಮೆಂಟ್ ಮಾಡಿ ಅಂತ ಕೇಳೋದಾಗಲಿ ಯಾರೂ ಮಾಡೋದಿಲ್ಲ. ಯಾರಾದರೂ ಆ ರೀತಿ ಕಾಲ್ ಮಾಡಿ ಅರ್ಜೆಂಟ್ ಮಾಡ್ತಾಯಿದ್ರೆ 1 ನಿಮಿಷ ವೆಯ್ಟ್ ಮಾಡಿ, ಕಾಲ್ ಕಟ್ ಮಾಡಿ ಅಥವಾ ಅಧಿಕೃತ ಏನಾದರೂ ಅಫಿಷಿಯಲ್ ಕಸ್ಟಮರ್ ಕೇರ್ ನಂಬರ್ ಇದ್ದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಸ್ಕ್ಯಾಮರ್ಸ್ಗಳು ನಿಮ್ಮ ಹಣನ ಕದಿಯೋದಕ್ಕಿಂತ ಮುಂಚೆ ನಿಮ್ಮ ನಂಬಿಕೆಯನ್ನು ಕದಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ದರಿಂದ ಯಾವುದೇ ರೀತಿಯ ಒಂದು ಡಿಸಿಷನ್ಸ್ ತಗೊಳ್ಳೋ ಮುಂಚೆ ಒಂದು ಕ್ಷಣ ನಿಂತು ಯೋಚನೆ ಮಾಡಿ. 1 ನಿಮಿಷದ ಎಚ್ಚರಿಕೆ ನಿಮ್ಮ ಲೈಫ್ ಲಾಂಗ್ ನೀವು ಕಷ್ಟಪಟ್ಟು ಗಳಿಸಿದಂಥ ಹಣವನ್ನು ಸೇವ್ ಮಾಡಬಹುದು. ಸ್ಕ್ಯಾಮರ್ಸ್ಗಳು ಹೆಚ್ಚಾಗಿ ಬಳಸುವಂಥ ಮತ್ತೊಂದು ಡೇಂಜರಸ್ ಸ್ಟ್ರಾಟಜಿ ಏನಪ್ಪ ಅಂದರೆ ಫೇಕ್ ಲಿಂಕ್ಸ್. ಹೌದು, ಒಂದು SMS ಬರುತ್ತೆ, ನಿಮ್ಮ KYC ಅಪ್ಡೇಟ್ ಮಾಡಿಸಿ ಅಂತನೋ ಅಥವಾ ಗಿಫ್ಟ್ ಬಂದಿದೆ ಅಂತನೋ
ಹೀಗೆ ಈ ರೀತಿಯ ಮೆಸೇಜ್ಗಳ ಜೊತೆ ಒಂದು ಲಿಂಕ್ ಕೂಡ ಇರುತ್ತೆ. ನಾವೇನಾದರೂ ಯೋಚನೆ ಮಾಡಿದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಕಲಿ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್, ನಿಮ್ಮ ಮೊಬೈಲ್ ನಂಬರ್, ಪಾಸ್ವರ್ಡ್, UPI ಹಾಗೆಯೇ OTPನ ಫಿಲ್ ಮಾಡೋದಕ್ಕೆ ಕೇಳಬಹುದು. ನೀವೇನಾದರೂ ಎಲ್ಲ ಡೀಟೇಲ್ಸ್ಗಳನ್ನು ಫಿಲ್ ಮಾಡಿದ್ರೆ ಅದು ನೇರವಾಗಿ ಸ್ಕ್ಯಾಮರ್ಸ್ಗಳ ಕೈಗೆ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ಒಂದು ಗೋಲ್ಡನ್ ರೂಲನ್ನು ಯಾವಾಗಲೂ ನೆನಪಲ್ಲಿಟ್ಕೊಳ್ಳಿ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡೋದಕ್ಕಿಂತ ಮೊದಲು ಮೆಸೇಜ್ ಕಳಿಸಿದವ್ರು ಯಾರು ಅನ್ನೋದನ್ನು ಪರಿಶೀಲನೆ ಮಾಡಿ, ವೆಬ್ಸೈಟ್ ಅಡ್ರೆಸ್ ಅಥವಾ URL ಅನ್ನು ನೀಟಾಗಿ ಗಮನ ಇಟ್ಟು ನೋಡಿ. ಅನುಮಾನ ಬಂದರೆ ಲಿಂಕ್ ಮೂಲಕ ಹೋಗಬೇಡಿ. ಆ ಸಂಸ್ಥೆಯ ಅಫಿಷಿಯಲ್ ಆ್ಯಪ್ ಅಥವಾ ವೆಬ್ಸೈಟನ್ನು ನೀವೇ ಸ್ವತಃ ಓಪನ್ ಮಾಡಿ ನೋಡಿ. ನೆನಪಲ್ಲಿಟ್ಕೊಳ್ಳಿ, ಒಂದು ತಪ್ಪು ಕ್ಲಿಕ್ ನಿಮ್ಮ ಬ್ಯಾಂಕ್ ಖಾತೆಗೆ ದೊಡ್ಡ ನಷ್ಟ ಉಂಟು ಮಾಡ್ಬೋದು. ಆದ್ದರಿಂದ ಕ್ಲಿಕ್ ಮಾಡೋ ಮೊದಲು ವೆರಿಫೈ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಒಂದು ವಿಷಯನ ಯಾವಾಗಲೂ ನೆನಪಲ್ಲಿಟ್ಕೊಳ್ಳಿ, OTP ಹಾಗೆಯೇ UPI ಪಿನ್ ನಿಮ್ಮ ವೈಯಕ್ತಿಕ ರಹಸ್ಯ. ಬ್ಯಾಂಕ್ ಸಿಬ್ಬಂದಿ, ಪೊಲೀಸ್, RBI ಅಥವಾ ಕಸ್ಟಮರ್ ಕೇರ್ ಅಂತ ಹೇಳಿಕೊಂಡು OTP ಅಥವಾ UPI ಪಿನ್ ಕೇಳಿದ್ರೆ ಅದು ನಿಮಗೆ ದೊಡ್ಡ ಎಚ್ಚರಿಕೆಯ ಸೂಚನೆ. ಇವುಗಳನ್ನು ಯಾರ ಹತ್ರನೂ ಶೇರ್ ಮಾಡ್ಕೋಬೇಡಿ. ಇವತ್ತಿನ ದಿನಗಳಲ್ಲಿ ಆನ್ಲೈನ್ ಸ್ಕ್ಯಾಮ್ಸ್ಗಳಲ್ಲಿ ಸ್ಕ್ಯಾಮರ್ಸ್ಗಳು ಮಾಡುವಂಥ ಮತ್ತೊಂದು ಸ್ಟ್ರಾಟಜಿ ಏನಪ್ಪ ಅಂದರೆ ಫೇಕ್ ಜಾಬ್ ಹಾಗೆಯೇ ಇನ್ವೆಸ್ಟ್ಮೆಂಟ್ ಆಫರ್ಸ್. ಯಾವ ರೀತಿ ಆಫರ್ಸ್ಗಳು ಕೊಡ್ತಾರೆ ಅಂದರೆ ದಿನಕ್ಕೆ 10,000 ಸಂಪಾದನೆ ಮಾಡಿ ಅಂತನೋ, ಮನೆಯಲ್ಲೇ ಕೂತ್ಕೊಂಡು ಲಕ್ಷಾಂತರ ರೂಪಾಯಿ ಗಳಿಸಿ ಅಂತನೋ, ಅಥವಾ 5,000 ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ವಾರದಲ್ಲಿ ಇದು ಡಬಲ್ ಆಗುತ್ತೆ ಅಂತನೋ, ಈ ರೀತಿ ಅಡ್ವರ್ಟೈಸ್ಮೆಂಟ್ಗಳು ಸೋಷಿಯಲ್ ಮೀಡಿಯಾ, ವಾಟ್ಸಪ್ಪು ಹಾಗೆಯೇ ಟೆಲಿಗ್ರಾಮ್ಗಳಲ್ಲಿ ಆವಾಗವಾಗ ಕಾಣಿಸ್ತಾನೆ ಇರುತ್ತೆ. ಮೊದಲಿಗೆ ಇದೆಲ್ಲ ನಿಜಾನೇ ಇರ್ಬೋದೇನೋ ಅಂತ ಅನಿಸುತ್ತೆ. ಕೆಲವೊಮ್ಮೆ ಸ್ಮಾಲ್ ಅಮೌಂಟನ್ನು ಪ್ರಾಫಿಟ್ ಥರ ತೋರಿಸಿ ನಂಬಿಕೆನ ಮೊದಲು ಗಳಿಸ್ಕೋತಾರೆ. ಆಮೇಲೆ ಬಿಗ್ ಅಮೌಂಟನ್ನು ಇನ್ವೆಸ್ಟ್ ಮಾಡೋದಕ್ಕೆ ಹೇಳ್ತಾರೆ. ಹಣ ಕಳಿಸಿದ್ಮೇಲೆ ಅವರ ಸಂಪರ್ಕನೇ ಸಿಗೋದಿಲ್ಲ. ಆದ್ದರಿಂದ ಯಾವಾಗಲೂ ನೆನಪಲ್ಲಿಟ್ಕೊಳ್ಳಿ, ಯಾವುದೇ ಒಂದು ಜಾಬು ಮುಂಚಿತವಾಗಿ ರಿಜಿಸ್ಟ್ರೇಷನ್ ಫೀ ಅಥವಾ ಪ್ರೊಸೆಸಿಂಗ್ ಫೀ ಕೇಳಿದ್ರೆ ತುಂಬಾ ಎಚ್ಚರವಾಗಿರಬೇಕು. ಯಾವಾಗಲೂ ಒಂದು ವಿಷಯನ ನೆನಪಲ್ಲಿ ಇಟ್ಕೊಂಡಿರಿ, ಗ್ಯಾರಂಟಿಡ್ ಪ್ರಾಫಿಟ್ ಅಂತ ಯಾರಾದರೂ ಹೇಳಿದ್ರೆ, ರಿಸ್ಕ್ ಇಲ್ಲ ಅಂತ ಭರವಸೆ ಏನಾದರೂ ನೀಡಿದ್ರೆ, ಅಥವಾ ಇವತ್ತೇ ಹಣ ಇನ್ವೆಸ್ಟ್ ಮಾಡಿ ನಾಳೆ ಡಬಲ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಕ್ಷಣ ನೀವು ಯೋಚನೆ ಮಾಡಬೇಕು. ಯಾವುದೇ ಇನ್ವೆಸ್ಟ್ಮೆಂಟ್ ಆಗಲಿ ಅಥವಾ ಯಾವುದೇ ಒಂದು ಜಾಬ್ ಆಗಲಿ ಅಧಿಕೃತ ಮಾಹಿತಿ ಅಥವಾ ಕಂಪನಿಯ ವಿಶ್ವಾಸಾರ್ಹತೆ ಹಾಗೆಯೇ ನಿಜವಾದ ವಿವರಗಳನ್ನು ಪರಿಶೀಲನೆ ಮಾಡದೆ ಹಣವನ್ನು ಇನ್ವೆಸ್ಟ್ ಮಾಡಬೇಡಿ ಅಥವಾ ಕಳಿಸಕ್ಕೆ ಹೋಗಬೇಡಿ. ನೆನಪಲ್ಲಿಟ್ಕೊಳ್ಳಿ, ನಿಜವಾದ ಯಶಸ್ಸು ಸಿಗಬೇಕಂದ್ರೆ ಪರಿಶ್ರಮ, ಸಮಯ ಹಾಗೆ ತುಂಬಾನೇ ತಾಳ್ಮೆ ಇದೆ. ರಾತ್ರೋರಾತ್ರಿ ಶ್ರೀಮಂತರಾಗೋ ಕನಸನ್ನ ಮೋಸಗಾರರು ತಮ್ಮ ದೊಡ್ಡ ಅಸ್ತ್ರವನ್ನಾಗಿ ಮಾಡ್ಕೊಂಡಿರ್ತಾರೆ. ಆದ್ರಿಂದ ಅತಿಯಾದ ಲಾಭದ ಭರವಸೆ ಕಂಡ್ರೆ ಆಕರ್ಷಿತರಾಗಬೇಡಿ, ಬದಲಾಗಿ ಎಚ್ಚರವಾಗಿರಿ. ಯಾಕಂದ್ರೆ ನಿಮ್ಮ ಹಣವನ್ನ ಕಾಪಾಡೋದು ಹೆಚ್ಚು ಸಂಪಾದನೆ ಮಾಡೋದ್ರಿಂದ ಅಲ್ಲ, ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದ್ರಿಂದ. ಇತ್ತೀಚಿನ ವರ್ಷಗಳಲ್ಲಿ ತುಂಬಾನೇ ವೇಗವಾಗಿ ಹೆಚ್ಚುತ್ತಾ ಇರುವಂತಹ ಮತ್ತೊಂದು ಆನ್ಲೈನ್ ಸ್ಕ್ಯಾಮ್ ಅಂದರೆ ಅದು QR ಕೋಡ್ ಸ್ಕ್ಯಾಮ್. ಸ್ಕ್ಯಾಮರ್ಸ್ಗಳು ನಿಮ್ಗೇನಾದರೂ ಕಾಲ್ ಮಾಡಿ ಅಥವಾ ಮೆಸೇಜ್ ಕಳಿಸಿ, ನಾನು ನಿಮಗೆ ಹಣ ಕಳಿಸ್ತಾ ಇದ್ದೀನಿ, ಈ QR ಕೋಡ್ನ ಸ್ಕ್ಯಾನ್ ಮಾಡಿ ಅಂತ ಹೇಳ್ಬೋದು, ಅಥವಾ ರಿವಾರ್ಡ್ ಕ್ಲೈಮ್ ಮಾಡೋದಕ್ಕೆ QR ಕೋಡ್ನ ಸ್ಕ್ಯಾನ್ ಮಾಡಿ ಅಂತ ಹೇಳ್ಬೋದು, ಅಥವಾ ರೀಫಂಡ್ ಪಡಿಬೇಕು ಅಂದರೆ ಸ್ಕ್ಯಾನ್ ಮಾಡಿ ಅಂತ ಹೇಳಿ. ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ QR ಕೋಡ್ ಯಾಕೆ ಕಳಿಸಿದ್ದಾರೆ ಅನ್ನೋದು ನಿಮಗೆ ಸ್ಪಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಅದನ್ನು ಸ್ಕ್ಯಾನ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಪೇಮೆಂಟ್ ರಿಕ್ವೆಸ್ಟನ್ನು ಒಪ್ಪೋದಕ್ಕೆ ಮೊದಲು ಅದು ಏನಾಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಡೌಟ್ ಇದ್ರೆ ಆ ವ್ಯಕ್ತಿ ಅಥವಾ ಸಂಸ್ಥೆಯನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ. ಒಂದು QR ಕೋಡ್ ಕೇವಲ ಕಪ್ಪು ಬಿಳಿ ಚೌಕದ ಒಂದು ಚಿತ್ರ ಅಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳದೆ ನೀವೇನಾದರೂ ಸ್ಕ್ಯಾನ್ ಮಾಡಿದ್ರೆ ನೀವು ಇಷ್ಟು ವರ್ಷ ಸೇವ್ ಮಾಡಿರುವಂತಹ ಹಣ ಕಂಪ್ಲೀಟ್ ಆಗಿ ಖಾಲಿ ಆಗ್ಬೋದು. ಆದ್ರಿಂದ ಸ್ಕ್ಯಾನ್ ಮಾಡೋ ಮೊದಲು ತಿಳ್ಕೊಳ್ಳಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಸ್ಕ್ಯಾನ್ ಮಾಡಕ್ ಹೋಗ್ಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಕಾಣೋ ಪ್ರತಿಯೊಂದು ಪ್ರೊಫೈಲ್ ಕೂಡ ನಿಜ ಆಗಿರಬೇಕು ಅಂತ ಏನಿಲ್ಲ. ಸ್ಕ್ಯಾಮರ್ಸ್ಗಳು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಅಥವಾ ಫೇಮಸ್ ವ್ಯಕ್ತಿಗಳ ಹೆಸರಲ್ಲಿ ಫೇಕ್ ಅಕೌಂಟನ್ನು ಓಪನ್ ಮಾಡ್ಬೋದು. ನಂತರ ಅರ್ಜೆಂಟಾಗಿ ಹಣ ಬೇಕು, ಈ ಲಿಂಕ್ ಮೇಲೆ ವೋಟ್ ಮಾಡಿ ಅಥವಾ ಈ ಆಫರ್ ಇವತ್ತು ಮಾತ್ರನೇ ಅಂತ ಮೆಸೇಜ್ ಕಳಿಸ್ಬಹುದು. ಅಂಥ ಮೆಸೇಜ್ ಬಂದ ತಕ್ಷಣ ನಂಬಕ್ಕೆ ಹೋಗ್ಬಿಡಿ. ಮೊದಲು ಆ ವ್ಯಕ್ತಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಪ್ರೊಫೈಲ್ ಫೋಟೋ ನೋಡಿ ನಂಬಕ್ಕೆ ಹೋಗಬೇಡಿ. ನಿಮ್ಮ ಒಂದು ಕಾಲ್ ನೀವು ಸೇವ್ ಮಾಡಿ ಇಟ್ಟಿರುವಂಥ ಹಣವನ್ನು ಉಳಿಸಬಹುದು. ಇನ್ನು AI ಟೆಕ್ನಾಲಜಿ ಯಾವ ರೀತಿ ಬೆಳೀತಾ ಇದೆಯೋ ಅದೇ ರೀತಿ ಸ್ಕ್ಯಾಮರ್ಸ್ಗಳ ತಂತ್ರಗಳು ಕೂಡ ಬದಲಾಗ್ತಾ ಇದೆ. ಕೆಲವು ಸಂದರ್ಭಗಳಲ್ಲಿ AIನ ಬಳಸ್ಕೊಂಡು ಪರಿಚಿತ ವ್ಯಕ್ತಿಯ ಧ್ವನಿಯನ್ನು ಹೋಲೋ ರೀತಿಯಲ್ಲೇ ಮಾತನಾಡೋದಕ್ಕೆ ಪ್ರಯತ್ನ ಪಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಕಷ್ಟದಲ್ಲಿದ್ದೀನಿ, ಈಗಲೇ ಹಣ ಕಳಿಸು, ಯಾರಿಗೂ ಹೇಳಬೇಡ ಅಂತ ತುಂಬಾ ಫೋರ್ಸ್ ಮಾಡೋದು. ಇಂಥ ಕರೆ ಬಂದಾಗ ಧ್ವನಿಯನ್ನು ಮಾತ್ರ ನಂಬಕ್ಕೆ ಹೋಗಬೇಡಿ. ಮೊದಲು ಆ ವ್ಯಕ್ತಿಗೆ ಅಥವಾ ಆ ಫ್ಯಾಮಿಲಿ ಮೆಂಬರ್ಸ್ಗೆ ಕಾಲ್ ಮಾಡಿ ವೆರಿಫೈ ಮಾಡ್ಕೊಳ್ಳಿ. ನೆನಪಲ್ಲಿಟ್ಕೊಳ್ಳಿ, ಇವತ್ತಿನ ಕಾಲದಲ್ಲಿ ಧ್ವನಿನ ನಕಲಿ ಮಾಡ್ಬೋದು, ಆದರೆ ನಿಮ್ಮ ಎಚ್ಚರಿಕೆಯನ್ನು ಯಾರೂ ನಕಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ವೆರಿಫೈ ಫಸ್ಟ್, ಟ್ರಸ್ಟ್ ಲೇಟರ್.
ಒಂದು ವೇಳೆ ನಿಮಗೆ ಆನ್ಲೈನ್ ಫ್ರಾಡ್ ಆಗಿದೆ ಅಂತ ಅನುಮಾನ ಬಂದರೆ ಗಾಬರಿ ಆಗಬೇಡಿ, ಆದರೆ ಲೇಟ್ ಕೂಡ ಮಾಡಬೇಡಿ. ಮೊದಲಿಗೆ ನಿಮ್ಮ ಬ್ಯಾಂಕನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಕೌಂಟ್ ಹಾಗೆಯೇ ಕಾರ್ಡನ್ನು ಆದಷ್ಟು ಸೇಫ್ ಮಾಡಿ. ನಂತರ 1930 ಸೈಬರ್ ಫೈನಾನ್ಷಿಯಲ್ ಫ್ರಾಡ್ ಹೆಲ್ಪ್ಲೈನ್ಗೆ ಸಾಧ್ಯ ಆದಷ್ಟು ಬೇಗ ಕಾಲ್ ಮಾಡಿ. ಅದರ ಜೊತೆಗೆ ನ್ಯಾಷನಲ್ ಸೈಬರ್ ಕ್ರೈಮ್ ಪೋರ್ಟಲ್ನಲ್ಲಿ ನಿಮ್ಮ ಒಂದು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ. ನೆನಪಲ್ಲಿ ಇಟ್ಕೊಳ್ಳಿ, ಸಮಯ ಇಲ್ಲಿ ತುಂಬಾ ಮುಖ್ಯ. ನೀವು ಎಷ್ಟು ಬೇಗ ಕ್ರಮ ತಗೋತೀರೋ ಅಷ್ಟು ಬೇಗ ಅಧಿಕಾರಿಗಳು ನಿಮಗೆ ಸಹಾಯ ಮಾಡ್ತಾರೆ. ಒಂದು ತಪ್ಪಿಂದ ಸ್ಕ್ಯಾಮ್ ಆಗ್ಬೋದು, ಆದರೆ ಒಂದು ಸರಿಯಾದ ಕ್ರಮ ನಿಮ್ಮ ನಷ್ಟವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ನೆನಪಿರಲಿ. ಈ ಎಲ್ಲ ಆನ್ಲೈನ್ ಸ್ಕ್ಯಾಮ್ಗಳಿಂದ ತಪ್ಪಿಸ್ಕೋಬೇಕು ಅಂದರೆ ಪ್ರತಿಯೊಬ್ಬರು ಫಾಲೋ ಮಾಡಲೇಬೇಕಾದಂಥ 10 ಇಂಪಾರ್ಟೆಂಟ್ ಗೋಲ್ಡನ್ ರೂಲ್ಸ್ ಯಾವುದು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ನಿಮಗೆ OTP ಬಂದರೆ ಅದನ್ನು ಯಾರ ಹತ್ರನೂ ಶೇರ್ ಮಾಡ್ಕೋಬೇಡಿ. ಹಾಗೆಯೇ UPI ಪಿನ್ ಆಗಿರ್ಬೋದು ಅಥವಾ ಪಾಸ್ವರ್ಡ್ ಆಗಿರ್ಬೋದು, ಅದನ್ನು ಆದಷ್ಟು ರಹಸ್ಯವಾಗಿ ಇಟ್ಕೊಳ್ಳಿ. ಅನ್ನೋನ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋದಕ್ಕಿಂತ ಮೊದಲು ಅದನ್ನು ವೆರಿಫೈ ಮಾಡ್ಕೊಳ್ಳಿ. ಅನ್ನೋನ್ ಕಾಲ್ ಬಂದರೆ ಅಥವಾ ಮೆಸೇಜ್ ಬಂದರೆ ಅದನ್ನು ತಕ್ಷಣ ನಂಬಕ್ಕೆ ಹೋಗಬೇಡಿ. ಸೋಷಿಯಲ್ ಮೀಡಿಯಾ ಪ್ರೊಫೈಲನ್ನು ಯಾವುದೇ ರೀತಿ ವೆರಿಫೈ ಮಾಡದೆ ನಂಬಕ್ಕೆ ಹೋಗಬೇಡಿ. ಗ್ಯಾರಂಟಿಡ್ ಪ್ರಾಫಿಟ್ ಆಫರ್ಸ್ಗೆ ಬಲಿಯಾಗಕ್ಕೆ ಹೋಗಬೇಡಿ. ಅರ್ಥ ಆಗಲಿಲ್ಲ ಅಂದರೆ QR ಕೋಡನ್ನು ಸ್ಕ್ಯಾನ್ ಮಾಡಬೇಡಿ. ನಿಮಗೇನಾದರೂ ಆ್ಯಪ್ಸ್ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದನ್ನು ಅಫಿಷಿಯಲ್ ಸ್ಟೋರಿಂದ ಮಾತ್ರನೇ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸ್ಟ್ರಾಂಗ್ ಪಾಸ್ವರ್ಡ್ ಅದ್ರ ಜೊತೆಗೆ 2 ಫ್ಯಾಕ್ಟರ್ ಅಥೆಂಟಿಕೇಷನನ್ನು ಎನೇಬಲ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಸ್ಕ್ಯಾಮ್ ಆಗಿದೆ ಅಂತ ಅನುಮಾನ ಬಂದರೆ ತಕ್ಷಣ 1930ಗೆ ಕಾಲ್ ಮಾಡಿ. ಒಂದು ಕ್ಲಿಕ್ ಮಾಡೋ ಮೊದಲು ಯೋಚನೆ ಮಾಡಿ. ಒಂದು ಮಾಹಿತಿಯನ್ನು ವೆರಿಫಿಕೇಷನ್ ಮಾಡುವಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಹಣವನ್ನು ಕಾಪಾಡೋದು ತಂತ್ರಜ್ಞಾನ ಅಲ್ಲ, ಬದಲಾಗಿ ನಿಮ್ಮ ಒಂದು ಜಾಗರೂಕತೆ. ಏನಂತೀರಾ? ಆನ್ಲೈನ್ ಸ್ಕ್ಯಾಮ್ಗಳು ಹೇಗೆಲ್ಲ ನಡೀತಾ ಇದೆ ಅಂತ. ಹಣವನ್ನ ಗಳಿಸೋದಕ್ಕೆ ಅಥವಾ ಸೇವ್ ಮಾಡೋದಕ್ಕೆ ವರ್ಷಗಳು ಬೇಕು, ಕಳ್ಕೊಳ್ಳೋದಕ್ಕೆ 1 ನಿಮಿಷ ಸಾಕು. ಆದ್ರಿಂದ ಟೆಕ್ನಾಲಜಿಗಿಂತ ಮೊದಲು ಕೇರ್ಫುಲ್ ಆಗಿರೋದನ್ನ ಕಲ್ತ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾಕಂದ್ರೆ ಆನ್ಲೈನ್ ಸ್ಕ್ಯಾಮ್ ಅನ್ನೋದು ಯಾರನ್ನೋ ನೋಡಿ ಬರೋದಿಲ್ಲ. ಒಂದು ಸರಿಯಾದ ಮಾಹಿತಿ ಸರಿಯಾದ ಟೈಮ್ಗೆ ಸಿಕ್ಕಿದ್ರೆ ಆಗ್ಬಹುದಾದಂಥ ದೊಡ್ಡ ನಷ್ಟವನ್ನ ತಪ್ಪಿಸಬಹುದು. ಏನಂತೀರಿ? ನೆನಪಲ್ಲಿಟ್ಕೊಳ್ಳಿ, ಒಂದು ಕ್ಷಣದ ಎಚ್ಚರಿಕೆ ಹಲವು ವರ್ಷಗಳ ಪರಿಶ್ರಮವನ್ನ ಕಾಪಾಡಬಹುದು. ಸುರಕ್ಷಿತವಾಗಿರಿ, ಜಾಗರೂಕರಾಗಿರಿ. ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.